ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ನೀವು ಜೀವನದಲ್ಲಿ ಕೆಲವು ವಿಶೇಷವಾದ ಬದಲಾವಣೆಗಳನ್ನೋದು ಆರಂಭವಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ನಿಮ್ಮ ಮನೆಗೆ ದೈವಿಕ ಕೃಪೆ ಬರುವ ಸಮಯ ಇದು ಅಂತ ಆಧ್ಯಾತ್ಮಿಕ ನಮಗೆ ಹೇಳ್ತಾ ಇದೆ. ಈ ದೇವತೆಗಳು ಯಾವಾಗ ನಿಮ್ಮ ಮನೆಗೆ ಬರ್ತಾರೆ, ಯಾಕೆ ಬರ್ತಾರೆ, ಅವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಿಸಬಹುದು ಮತ್ತು ಮುಂದಿನ ದಿನಗಳಲ್ಲಿ ನೀವು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರೇ, ನೀವು ಶಾಂತ ಸ್ವಭಾವದವರು, ಕುಟುಂಬವನ್ನು ತುಂಬ ಪ್ರೀತಿ ಮಾಡುವವರು ಮತ್ತು ಒಂದೇ ಕೆಲಸವನ್ನು ನಿಧಾನವಾಗಿ ಆದರೆ ದೃಢವಾಗಿ ಮಾಡುವವರು. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ. ನಿಮಗೆ ಬುಧ ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತುಕತೆ, ಸಂಬಂಧಗಳು, ವ್ಯಾಪಾರ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಅಂತ ಜ್ಯೋತಿಷ್ಯ ನಂಬಿಕೆ ಇದೆ. ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ನೆಲೆಸಬೇಕಂದ್ರೆ ಮನೆಗೆ ಸ್ವಚ್ಛತೆಯ ವಿಶೇಷ ಗಮನವನ್ನು ಕೊಡಬೇಕು. ಮನೆಯ ಬಾಗಿಲು ಮತ್ತು ಪೂಜಾ ಸ್ಥಳವನ್ನು ಪ್ರತಿದಿನ ಕೂಡ ಸ್ವಚ್ಛವಾಗಿಡಬೇಕು. ಶುಕ್ರವಾರ ಸಂಜೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಬೇಕು. ಸಾಧ್ಯವಾದರೆ ಬಿಳಿ ಅಥವಾ ಕೆಂಪು ಹೂವನ್ನು ಅರ್ಪಿಸಬೇಕು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಿಹಿ ಅಥವಾ ಹಣ್ಣು ನೈವೇದ್ಯ ಮಾಡಬೇಕು. ಇನ್ನು ಎರಡನೇದಾಗಿ, ದುರ್ಗಾಮಾತೆ ಅಥವಾ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಬೇಕು. ಇನ್ನು ಸಾಧ್ಯವಾದರೆ ಹಸಿರು ವಸ್ತುಗಳು, ಆಹಾರ ಅಥವಾ ಅಗತ್ಯ ಇರುವ ವಸ್ತುಗಳನ್ನು ದಾನ ಮಾಡಬಹುದು. ಶುಕ್ರವಾರ ಬಡವರಿಗೆ ಆಹಾರ ನೀಡೋದು ಅಥವಾ ಮಹಿಳೆಯರಿಗೆ ಉಪಯುಕ್ತ ವಸ್ತುಗಳನ್ನು ನೀಡೋದು ನಿಮ್ಮ ನಂಬಿಕೆಯ ಪ್ರಕಾರ ಶುಭಕರ ಆಗಿರಬಹುದು. ಈಗ ಹಣಕಾಸಿನ ಅಡಚಣೆ ಕಡಿಮೆ ಮಾಡೋದಕ್ಕೆ ಒಂದು ಸರಳವಾದ ಆಧ್ಯಾತ್ಮಿಕ ಉಪಾಯವನ್ನು ಹೇಳ್ತೀವಿ. ಸೋಮವಾರ ಅಥವಾ ಶನಿವಾರ ಸ್ವಲ್ಪ ಗೋಧಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಮತ್ತು ತುಳಸಿ ದಳಗಳನ್ನು ಸೇರಿಸಿ ದೇವರನ್ನು ಸ್ಮರಿಸಿ ನಂತರ ಆಹಾರ ತಯಾರಿಕೆಯಲ್ಲಿ ಬಳಸಬಹುದು. ಈ ಆಚರಣೆಯನ್ನು ಶುದ್ಧ ಮನಸ್ಸಿನಿಂದ ಮಾಡಿ. ಮತ್ತೊಂದು ಶುಕ್ರವಾರ ಒಂದು ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿ ಅಥವಾ ಗೋಧಿ ಹಾಕಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬಹುದು. ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ನಿಮ್ಮ ಬಳಿ ಇರುವ ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಬಹುದು. ಈಗ ಮುಂದಿನ 10 ದಿನಗಳ ಬಗ್ಗೆ ಒಂದು ಪ್ರಮುಖ ಎಚ್ಚರಿಕೆ. ರಾಹು ಮತ್ತು ಶುಕ್ರ ಮತ್ತು ಶನಿಯಂತಹ ಗ್ರಹಗಳ ಪ್ರಭಾವವನ್ನು ಜ್ಯೋತಿಷ್ಯದಲ್ಲಿ ವಿವಿಧ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸೋದು ನಿಮಗೆ ಒಳ್ಳೆಯದು. ಪರಿಚಯ ಇಲ್ಲದ ವ್ಯಕ್ತಿಗಳ ಮಾತಿಗೆ ಬಿದ್ದು ಹಣದ ಹೂಡಿಕೆ ಮಾಡಬೇಡಿ. ದೊಡ್ಡ ಲಾಭದ ಭರವಸೆ ನೀಡುವ ಯೋಜನೆಗಳಲ್ಲಿ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಯಾರಿಗಾದರೂ ದೊಡ್ಡ ಮೊತ್ತದ ಹಣ ಸಾಲ ನೀಡುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಅದರ ವಿವರಗಳನ್ನು ಓದಬೇಕು. ವೃಷಭ ರಾಶಿಯವರೇ, ನೀವು ಸ್ವಭಾವದಲ್ಲಿ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಗುಣಗಳು ಇದೆ. ಆದರೆ ಸಂಬಂಧದಲ್ಲಿ ನೀವು ತುಂಬಾ ಹುಷಾರಾಗಿರಬೇಕಾಗುತ್ತೆ. ನಿಮ್ಮನ್ನು ಗೌರವಿಸದ ವ್ಯಕ್ತಿಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು. ನಿಮ್ಮ ಮನಸ್ಸಿನ ಶಾಂತಿ ಕೂಡ ಮುಖ್ಯವಾಗಿರುತ್ತೆ. ಹನುಮಂತನ ಭಕ್ತರಾಗಿದ್ದರೆ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡ್ಬೋದು. ಹನುಮಾನ್ ಚಾಲಿಸವನ್ನು ಪಠಿಸ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಬಂಧಗಳು ಮತ್ತು ಪ್ರೀತಿಯ ವಿಷಯ ಕೂಡ ಮುಖ್ಯವಾದದ್ದು. ನಿಮ್ಮ ಸಂಗಾತಿಯೊಂದಿಗೆ ಹಳೆಯ ವಿಷಯಗಳನ್ನು ಮತ್ತೆ ಚರ್ಚಿಸಿ ಜಗಳ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಮೃದುವಾದ ಮಾತು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ವೃಷಭ ರಾಶಿಯವರೇ, ಮುಂದಿನ 10 ದಿನಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಇತರರು ಆತುರಪಡಿಸಿದ್ರು ಕೂಡ ನೀವು ಯೋಜನೆ ನಿರ್ಧಾರ ಮಾಡಿಕೊಳ್ಳಿ. ವೃಷಭ ರಾಶಿಯವರೇ, ನಿಮಗೆ ಅತ್ಯಂತ ಮುಖ್ಯವಾದ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ಬಹಳ ದಿನಗಳಿಂದ ನಿಂತು ಹೋಗಿರುವ ಒಂದು ಕೆಲಸ ಮತ್ತೆ ಚಲನೆ ಪಡಿಬಹುದು. ನೀವು ನಿರೀಕ್ಷಿಸದ ಸಮಯದಲ್ಲಿ ಒಂದು ಫೋನ್ ಕಾಲ್, ಸಂದೇಶ ಅಥವಾ ಹೊಸ ಮಾಹಿತಿಯ ಮೂಲಕ ನಿಮಗೆ ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಉದ್ಯೋಗ ಹುಡುಕ್ತಾ ಇರೋರಿಗೆ ಸಂದರ್ಶನ ಅಥವಾ ಕೆಲಸದ ಅವಕಾಶ ಸಿಗಬಹುದು. ವ್ಯಾಪಾರ ಮಾಡೋರಿಗೆ ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಬರಬಹುದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣದ ಬಗ್ಗೆ ಸುದ್ದಿ ಸಿಗಬಹುದು. ಆದರೆ ಯಾವುದೇ ಹಣ ಅಥವಾ ಅವಕಾಶ ಸಿಕ್ಕ ಕೂಡಲೇ ಅದನ್ನು ಖರ್ಚು ಮಾಡಬೇಡಿ. ಮೊದಲು ನಿಮ್ಮ ಅಗತ್ಯಗಳನ್ನು ಪೂರೈಸಿ ನಂತರ ಉಳಿತಾಯದ ಬಗ್ಗೆ ಯೋಚನೆ ಮಾಡಿ. ವೃಷಭ ರಾಶಿಯವರೇ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ತರೋದಕ್ಕೆ ಒಂದು ಮುಖ್ಯ ಅಭ್ಯಾಸವೆಂದರೆ ಖರ್ಚಿನ ಲೆಕ್ಕ ಬರೆಯೋದು. ಪ್ರತಿದಿನ ನೀವು ಎಷ್ಟು ಖರ್ಚು ಮಾಡ್ತಿದ್ದೀರಿ ಅನ್ನೋದು ಗಮನ ಇರಲಿ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ನೀವು ಜೀವನದಲ್ಲಿ ಕೆಲವು ವಿಶೇಷವಾದ ಬದಲಾವಣೆಗಳನ್ನೋದು ಆರಂಭವಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ನಿಮ್ಮ ಮನೆಗೆ ದೈವಿಕ ಕೃಪೆ ಬರುವ ಸಮಯ ಇದು ಅಂತ ಆಧ್ಯಾತ್ಮಿಕ ನಮಗೆ ಹೇಳ್ತಾ ಇದೆ.
ಈ ದೇವತೆಗಳು ಯಾವಾಗ ನಿಮ್ಮ ಮನೆಗೆ ಬರ್ತಾರೆ, ಯಾಕೆ ಬರ್ತಾರೆ, ಅವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಿಸಬಹುದು ಮತ್ತು ಮುಂದಿನ ದಿನಗಳಲ್ಲಿ ನೀವು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರೇ, ನೀವು ಶಾಂತ ಸ್ವಭಾವದವರು, ಕುಟುಂಬವನ್ನು ತುಂಬ ಪ್ರೀತಿ ಮಾಡುವವರು ಮತ್ತು ಒಂದೇ ಕೆಲಸವನ್ನು ನಿಧಾನವಾಗಿ ಆದರೆ ದೃಢವಾಗಿ ಮಾಡುವವರು. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ. ನಿಮಗೆ ಬುಧ ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತುಕತೆ, ಸಂಬಂಧಗಳು, ವ್ಯಾಪಾರ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಅಂತ ಜ್ಯೋತಿಷ್ಯ ನಂಬಿಕೆ ಇದೆ. ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ನೆಲೆಸಬೇಕಂದ್ರೆ ಮನೆಗೆ ಸ್ವಚ್ಛತೆಯ ವಿಶೇಷ ಗಮನವನ್ನು ಕೊಡಬೇಕು. ಮನೆಯ ಬಾಗಿಲು ಮತ್ತು ಪೂಜಾ ಸ್ಥಳವನ್ನು ಪ್ರತಿದಿನ ಕೂಡ ಸ್ವಚ್ಛವಾಗಿಡಬೇಕು. ಶುಕ್ರವಾರ ಸಂಜೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಬೇಕು. ಸಾಧ್ಯವಾದರೆ ಬಿಳಿ ಅಥವಾ ಕೆಂಪು ಹೂವನ್ನು ಅರ್ಪಿಸಬೇಕು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಿಹಿ ಅಥವಾ ಹಣ್ಣು ನೈವೇದ್ಯ ಮಾಡಬೇಕು. ಇನ್ನು ಎರಡನೇದಾಗಿ, ದುರ್ಗಾಮಾತೆ ಅಥವಾ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಬೇಕು. ಇನ್ನು ಸಾಧ್ಯವಾದರೆ ಹಸಿರು ವಸ್ತುಗಳು, ಆಹಾರ ಅಥವಾ ಅಗತ್ಯ ಇರುವ ವಸ್ತುಗಳನ್ನು ದಾನ ಮಾಡಬಹುದು. ಶುಕ್ರವಾರ ಬಡವರಿಗೆ ಆಹಾರ ನೀಡೋದು ಅಥವಾ ಮಹಿಳೆಯರಿಗೆ ಉಪಯುಕ್ತ ವಸ್ತುಗಳನ್ನು ನೀಡೋದು ನಿಮ್ಮ ನಂಬಿಕೆಯ ಪ್ರಕಾರ ಶುಭಕರ ಆಗಿರಬಹುದು. ಈಗ ಹಣಕಾಸಿನ ಅಡಚಣೆ ಕಡಿಮೆ ಮಾಡೋದಕ್ಕೆ ಒಂದು ಸರಳವಾದ ಆಧ್ಯಾತ್ಮಿಕ ಉಪಾಯವನ್ನು ಹೇಳ್ತೀವಿ. ಸೋಮವಾರ ಅಥವಾ ಶನಿವಾರ ಸ್ವಲ್ಪ ಗೋಧಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಮತ್ತು ತುಳಸಿ ದಳಗಳನ್ನು ಸೇರಿಸಿ ದೇವರನ್ನು ಸ್ಮರಿಸಿ ನಂತರ ಆಹಾರ ತಯಾರಿಕೆಯಲ್ಲಿ ಬಳಸಬಹುದು. ಈ ಆಚರಣೆಯನ್ನು ಶುದ್ಧ ಮನಸ್ಸಿನಿಂದ ಮಾಡಿ. ಮತ್ತೊಂದು ಶುಕ್ರವಾರ ಒಂದು ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿ ಅಥವಾ ಗೋಧಿ ಹಾಕಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬಹುದು. ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ನಿಮ್ಮ ಬಳಿ ಇರುವ ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಬಹುದು. ಈಗ ಮುಂದಿನ 10 ದಿನಗಳ ಬಗ್ಗೆ ಒಂದು ಪ್ರಮುಖ ಎಚ್ಚರಿಕೆ. ರಾಹು ಮತ್ತು ಶುಕ್ರ ಮತ್ತು ಶನಿಯಂತಹ ಗ್ರಹಗಳ ಪ್ರಭಾವವನ್ನು ಜ್ಯೋತಿಷ್ಯದಲ್ಲಿ ವಿವಿಧ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸೋದು ನಿಮಗೆ ಒಳ್ಳೆಯದು. ಪರಿಚಯ ಇಲ್ಲದ ವ್ಯಕ್ತಿಗಳ ಮಾತಿಗೆ ಬಿದ್ದು ಹಣದ ಹೂಡಿಕೆ ಮಾಡಬೇಡಿ. ದೊಡ್ಡ ಲಾಭದ ಭರವಸೆ ನೀಡುವ ಯೋಜನೆಗಳಲ್ಲಿ ಮೊದಲು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಯಾರಿಗಾದರೂ ದೊಡ್ಡ ಮೊತ್ತದ ಹಣ ಸಾಲ ನೀಡುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಅದರ ವಿವರಗಳನ್ನು ಓದಬೇಕು. ವೃಷಭ ರಾಶಿಯವರೇ, ನೀವು ಸ್ವಭಾವದಲ್ಲಿ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಗುಣಗಳು ಇದೆ. ಆದರೆ ಸಂಬಂಧದಲ್ಲಿ ನೀವು ತುಂಬಾ ಹುಷಾರಾಗಿರಬೇಕಾಗುತ್ತೆ. ನಿಮ್ಮನ್ನು ಗೌರವಿಸದ ವ್ಯಕ್ತಿಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು. ನಿಮ್ಮ ಮನಸ್ಸಿನ ಶಾಂತಿ ಕೂಡ ಮುಖ್ಯವಾಗಿರುತ್ತೆ. ಹನುಮಂತನ ಭಕ್ತರಾಗಿದ್ದರೆ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡ್ಬೋದು. ಹನುಮಾನ್ ಚಾಲಿಸವನ್ನು ಪಠಿಸ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಬಂಧಗಳು ಮತ್ತು ಪ್ರೀತಿಯ ವಿಷಯ ಕೂಡ ಮುಖ್ಯವಾದದ್ದು. ನಿಮ್ಮ ಸಂಗಾತಿಯೊಂದಿಗೆ ಹಳೆಯ ವಿಷಯಗಳನ್ನು ಮತ್ತೆ ಚರ್ಚಿಸಿ ಜಗಳ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಮೃದುವಾದ ಮಾತು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ವೃಷಭ ರಾಶಿಯವರೇ, ಮುಂದಿನ 10 ದಿನಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಇತರರು ಆತುರಪಡಿಸಿದ್ರು ಕೂಡ ನೀವು ಯೋಜನೆ ನಿರ್ಧಾರ ಮಾಡಿಕೊಳ್ಳಿ. ವೃಷಭ ರಾಶಿಯವರೇ, ನಿಮಗೆ ಅತ್ಯಂತ ಮುಖ್ಯವಾದ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ಬಹಳ ದಿನಗಳಿಂದ ನಿಂತು ಹೋಗಿರುವ